ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಹಾಗೆ ಚಂದ್ರಗ್ರಹಣ ಒಂದೇ ದಿವಸ ಬಂದಿದೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ಮಹತ್ವವಿದೆ. ವಿಶೇಷವಾಗಿ ಫಾಲ್ಗುಣ ಮಾಸದ ಹುಣ್ಣಿಮೆಯಂದು ಆಚರಿಸುವ ಹೋಳಿ ಹಬ್ಬವು ಕೆಟ್ಟದರ ಮೇಲಿನ ಒಳ್ಳೆಯದರ ಜಯದ ಸಂಕೇತವಾಗಿದೆ. 2026ರಲ್ಲಿ ಹೋಳಿ ಹಬ್ಬವು ಮಾರ್ಚ್ 3ರಂದು ಮಂಗಳವಾರದಂದು ಬರುತ್ತದೆ ಮತ್ತು ಇದೇ ದಿನ ವರ್ಷದ ಮೊದಲ ಚಂದ್ರಗ್ರಹಣವು ಸಂಭವಿಸುವುದು ಒಂದು ವಿಶೇಷ ಸಂಗತಿ. ಪಂಚಾಂಗದ ಪ್ರಕಾರ ಫಾಲ್ಗುಣ ಹುಣ್ಣಿಮೆ ಮಾರ್ಚ್ 2ರಂದು ಸಂಜೆ 5:05 ಪ್ರಾರಂಭವಾಗಿ ಮಾರ್ಚ್ 3ರಂದು ಸಂಜೆ 5:07 ಮುಕ್ತಾಯವಾಗುತ್ತದೆ. ಹೋಳಿಕಾ ದಹನಕ್ಕೆ ಶುಭ ಮುಹೂರ್ತ ಮಾರ್ಚ್ 3ರಂದು ಸಂಜೆ 6:22ರಿಂದ ರಾತ್ರಿ 8:50ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ಹೋಳಿಕಾ ದಹನ ಮಾಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕತೆ ಹೆಚ್ಚುತ್ತದೆ. ಪುರಾಣಗಳ ಪ್ರಕಾರ ಭಕ್ತ ಪ್ರಹ್ಲಾದನ ಭಕ್ತಿ, ಹೋಳಿಕೆಯ ದಹನ ಮತ್ತು ವಿಷ್ಣುವಿನ ಕೃಪೆಯಿಂದ ಧರ್ಮದ ಜಯವಾದ ಕಥೆಯನ್ನು ಈ ಹಬ್ಬವು ಸ್ಮರಿಸುತ್ತದೆ. ಆದ್ದರಿಂದ ಈ ದಿನ ಭಕ್ತಿ, ಶ್ರದ್ಧೆ ಮತ್ತು ಶುದ್ಧ ಮನಸ್ಸಿನಿಂದ ಆಚರಿಸುವುದು ಅತ್ಯಂತ ಶುಭಕರವಾಗಿದೆ. ಇದೇ ದಿನ 2026ರ ಮೊದಲ ಸೂರ್ಯಗ್ರಹಣವು ಸಂಭವಿಸುತ್ತದೆ. ಗ್ರಹಣ ಮಧ್ಯಾಹ್ನ 3:20 ಪ್ರಾರಂಭವಾಗಿ ಸಂಜೆ 6:47 ಮುಕ್ತಾಯವಾಗುತ್ತದೆ. ಆದರೆ ನಮ್ಮ ದೇಶದಲ್ಲಿ ಚಂದ್ರೋದಯವು ಸಂಜೆ 6:10 ಇರುವುದರಿಂದ ನಮಗೆ ಚಂದ್ರಗ್ರಹಣವು ಸಂಜೆ 6:10ರಿಂದ 6:47ರವರೆಗೆ ಸುಮಾರು 37 ನಿಮಿಷಗಳ ಕಾಲ ಮಾತ್ರ ಕಾಣಿಸುತ್ತದೆ. ಆದರೂ ಶಾಸ್ತ್ರದ ಪ್ರಕಾರ ಮಧ್ಯಾಹ್ನ 3:20ರಿಂದ ಸಂಜೆ 6:47ರವರೆಗೆ ಗ್ರಹಣ ಕಾಲವೆಂದು ಪರಿಗಣಿಸಲಾಗುತ್ತದೆ. ಈ ಅವಧಿಯಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದು ಶ್ರೇಯಸ್ಕರ ಎಂದು ಹಿರಿಯರು ಹೇಳುತ್ತಾರೆ. ಗ್ರಹಣವು ಖಗೋಳೀಯ ಘಟನೆ ಆಗಿದ್ದರೂ ಜ್ಯೋತಿಷ್ಯದಲ್ಲಿ ಇದನ್ನು ಅಶುಭ ಕಾಲವೆಂದು ಪರಿಗಣಿಸಿ ಜಪ, ಧ್ಯಾನ, ದೇವರ ಸ್ಮರಣೆ ಮಾಡುವುದನ್ನು ಉತ್ತಮವೆಂದು ಹೇಳಲಾಗಿದೆ. ಗ್ರಹಣ ಸಮಯದಲ್ಲಿ ಆಹಾರ ಸೇವಿಸಬಾರದು, ದೇವರ ಮೂರ್ತಿಗಳಿಗೆ ಸ್ಪರ್ಶಿಸಬಾರದು, ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಮನೆ ಶುದ್ಧಗೊಳಿಸಬೇಕು ಎಂಬ ನಿಯಮವಾಗಿದೆ. ವಿಶೇಷವಾಗಿ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಹೆಚ್ಚು ಜಾಗ್ರತೆ ವಹಿಸಬೇಕು. ಈ ಸಮಯದಲ್ಲಿ ಹೊರಗೆ ಹೋಗಬಾರದು, ನಿದ್ರಿಸಬಾರದು, ಚಾಕು, ಕತ್ತರಿ ಮುಂತಾದ ಹರಿತವಾದ ವಸ್ತುಗಳನ್ನು ಬಳಸಬಾರದು. ತರಕಾರಿ ಕತ್ತರಿಸುವುದು ಅಥವಾ ಹೊಲಿಗೆ ಹಾಕುವುದು ತಪ್ಪಿಸಬೇಕು. ಭಗವಂತನ ನಾಮಸ್ಮರಣೆ ಮಾಡುತ್ತಾ ಶಾಂತವಾಗಿ ಕಳೆಯುವುದು ಉತ್ತಮವೆಂದು ಪರಿಗಣಿಸಲಾಗಿದೆ. ಜೊತೆಗೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಮುಂತಾದ ಮಂತ್ರಗಳನ್ನು ಜಪಿಸಿದರೆ ಅನೇಕ ಪಟ್ಟು ಪುಣ್ಯ ಫಲ ಸಿಗುತ್ತದೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಈ ಥರನಾದಂಥ ಪುಸ್ತಕಗಳನ್ನು ಓದಿದ್ರೂ ಇನ್ನೂ ಒಳ್ಳೆಯದು. ಹಾಗೆ ಪಕ್ಕದಲ್ಲಿ ನಾವು ತೆಂಗಿನಕಾಯಿ ಇಟ್ಟುಕೊಂಡು ಗ್ರಹಣ ಸಮಯದಲ್ಲಿ ಪಾಲನೆ ಮಾಡಿದರೆ ನಮಗೆ ಯಾವುದೇ ಥರನಾದಂಥ ದೋಷ ತಟ್ಟುವುದಿಲ್ಲ. ಗ್ರಹಣ ಸಮಯದಲ್ಲಿ ಮಾಡಿದ ಜಪ, ತಪಸ್ಸು, ದಾನ, ಧರ್ಮಗಳು ಅನೇಕ ಪಟ್ಟು ಫಲ ನೀಡುತ್ತವೆ. ಹೋಳಿ ಹಬ್ಬ ಮತ್ತು ಚಂದ್ರಗ್ರಹಣ ಒಂದೇ ದಿನ ಬರುವುದರಿಂದ ಈ ದಿನವನ್ನು ಭಕ್ತಿ, ನಿಯಮ ಮತ್ತು ಶುದ್ಧತೆಯಿಂದ ಆಚರಿಸಿದರೆ ಜೀವನದಲ್ಲಿ ಶುಭ ಫಲಗಳು ದೊರೆಯುತ್ತವೆ. ಸ್ನೇಹಿತರೆ, ನಿಮಗೆ ಕೊಟ್ಟಿರೋ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಹಂಚಿಕೊಳ್ಳಿ. ಇನ್ನು ಇಂಥ ಹಬ್ಬಗಳು, ಗ್ರಹಣ, ಪಂಚಾಂಗ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಕೊನೆಯ ತನಕ ವೀಕ್ಷಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.